ದಿವಂಗತ ಲೀಲಾವತಿಗೆ ಕೊಟ್ಟಂತಹ ಮಾತನ್ನ ಉಳಿಸಿಕೊಂಡ್ರ ಮಗ ವಿನೋದ್ ರಾಜ್ಕುಮಾರ್. ಡೆವಿಲ್ ಪೋಸ್ಟರ್ ಹಿಡಿದು ಪ್ರಮೋಷನ್ ಮಾಡಿದ ವಿನೋದ್ ರಾಜ್ಕುಮಾರ್ ಯಾವುದೇ ಕಾರಣಕ್ಕೂ ದರ್ಶನ್ ಕೈ ಬಿಡಬೇಡ ಎಂದಿದ್ದರಂತೆ ಲೀಲಾವತಿ. ತಾಯಿಗೆ ಕೊಟ್ಟ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ಮಗ ವಿನೋದ್ ರಾಜ್ಕುಮಾರ್. ದಿವಂಗತೆ ಲೀಲಾವತಿ ಅವರು ಇತ್ತೀಚೆಗಷ್ಟೇ ನಿಧನರಾದರು. ಆ ತಾಯಿ ಲೀಲಾವತಿ ತನ್ನ ಮಗ ವಿನೋದ್ ರಾಜ್ಕುಮಾರ್ಗೆ ಕೇವಲ ಸಂಸ್ಕಾರ, ಸಂಸ್ಕೃತಿ, ವಿನಯ, ತಗ್ಗಿ ಬಗ್ಗಿ ನಡೆಯೋದು ಅದು ಮಾತ್ರ ಕಲಿಸಿಕೊಟ್ಟಿರೋದಲ್ಲ, ಒಂದಷ್ಟು ಜನರ ಬೆನ್ನ ಹಿಂದೆ ನಿಂತು ಅವರಿಗೆ ಬೆಂಬಲಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಕಲಿಸಿಕೊಟ್ಟಿದ್ದಾರೆ. ಮಂಗಳೂರು ಕರಾವಳಿ ಸಂಸ್ಕಾರದಿಂದ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಲೀಲಾವತಿ ತನ್ನ ಮಗನಿಗೆ ಇದೇ ಚಿತ್ರರಂಗದ ಅನೇಕ ದುರ್ಬಲ ಕಲಾವಿದರ ಬೆನ್ನ ಹಿಂದೆ ಬೆಂಬಲಿಗನಾಗಿ ನಿಂತ್ಕೊಳ್ಳೋದಕ್ಕೂ ಕೂಡ ಹೇಳ್ಕೊಟ್ಟಿದ್ರಂತೆ. ಡೆವಿಲ್ ಸಿನಿಮಾದ ಹೀರೋ ಯಾರು? ದರ್ಶನ್ ಈಗ ಕಷ್ಟಕಾಲದಲ್ಲಿದ್ದಾರೆ. ಅವರಿಗೆ ಕಾನೂನಾತ್ಮಕವಾಗಿ ಕಂಟಕ ಎದುರಾಗಿದೆ, ಜೈಲಿನಲ್ಲಿ ದಿನ ಕಳೀತಿದ್ದಾರೆ. ಅಂತಹ ಒಬ್ಬ ನಟ ಆ ನಟನ ಸಿನಿಮಾವನ್ನು ಪ್ರಮೋಷನ್ ಮಾಡೋದಕ್ಕೂ ಕೂಡ ದರ್ಶನ್ ಈಗ ಹೊರಗಡೆ ಇಲ್ಲ, ಜೈಲಿನಲ್ಲಿದ್ದಾರೆ. ಎಲ್ಲಿ ಆ ಸಿನಿಮಾ ಹಳ್ಳ ಹಿಡಿಯುತ್ತೋ, ಜನ ನೋಡಕ್ಕೆ ಬರದಲೆ ಆ ಸಿನಿಮಾ ಏನಾದರೂ ಫ್ಲಾಪ್ ಆದರೆ, ಕಾರಣ ಕಣ್ಣಿಗೆ ಯಾವುದು ಕಾಣುತ್ತೋ ಅದೇ ಸೇಲ್ ಆಗೋದು. ಇತ್ತೀಚೆಗೆ ಡಿಜಿಟಲ್ ಪ್ರಮೋಷನ್ಗಳು ಇದು ಜನರನ್ನು ಸೆಳೆಯುತ್ತೆ. ಕೇವಲ ಡಿಜಿಟಲ್ ಪ್ರಮೋಷನ್ ಮಾತ್ರ ಸಾಕಾಗೋದಿಲ್ಲ, ಆ ಪ್ರಮೋಟ್ ಮಾಡುವಂತಹ ವ್ಯಕ್ತಿಯೂ ಕೂಡ ಡಿಪೆಂಡ್ ಆಗ್ತಾನೆ. ವಿನೋದ್ ರಾಜ್ಕುಮಾರ್ ಡೆವಿಲ್ ಸಿನಿಮಾದ ಪೋಸ್ಟರನ್ನು ಕೈಯಲ್ಲಿ ಹಿಡಿದು ಜನರನ್ನು ಆಹ್ವಾನಿಸೋದು, ಸಿನಿಮಾವನ್ನು ಯಶಸ್ಸು ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರು ಅನೇಕ ಚಿತ್ರದಲ್ಲಿ ಖಳನಾಯಕನಾಗಿ ನಟನೆ ಮಾಡಿದವರು. ಲೀಲಾವತಿ ಸಿನಿಮಾದ ಭಾಗಶಃ ಚಿತ್ರಗಳಲ್ಲೂ ತೂಗುದೀಪ್ ಶ್ರೀನಿವಾಸ್ ವಿಲನ್ ಆಗಿ ಆ್ಯಕ್ಟ್ ಮಾಡಿರುವಂತಹದ್ದು. ಚಿತ್ರರಂಗದಲ್ಲಿ ಈ ಹಿಂದೆ ಒಂದು ಪದ್ಧತಿ ಇತ್ತು, ಮೂವಿಗಳಲ್ಲಿ ವಿಲನ್ ಆ್ಯಕ್ಟ್ ಯಾರು ಮಾಡ್ತಾರೋ ಅವರು ಮಕ್ಕಳನ್ನು ತುಳಿಯುವಂತಹ ಪ್ರಯತ್ನಗಳು ಮಾಡೋದು. ವಿಲನ್ ಆ್ಯಕ್ಟ್ರು ಅವ್ರ ಮಕ್ಕಳೆಲ್ಲ ಯಾಕೆ ಹೀರೋಗಳಾಗಬೇಕು ಅಂಥೇಳಿ ಒಂದು ತಾತ್ಸಾರ ಭಾವನೆಗಳು ಚಿತ್ರರಂಗದಲ್ಲಿತ್ತು. ಅದೆಲ್ಲ ಭಾಷೆಯ ಚಿತ್ರರಂಗದಲ್ಲೂ ಕೂಡ ಈ ಹಿಂದಿನಿಂದಲೂ ನಡ್ಕೊಂಡು ಬಂದಿರೋ ಪದ್ಧತಿ. ಹಾಗೆ ತೂಗುದೀಪ್ ಶ್ರೀನಿವಾಸ್ ಅವರ ಮಗನ ಕೈ ಬಿಡಬೇಡ ನೀನು ಒಂದು ಕಾಲಘಟ್ಟ ಬಂದರೆ ಅಂಥೇಳಿ ವಿನೋದ್ ರಾಜ್ಕುಮಾರ್ ಅವರ ತಾಯಿ ಲೀಲಾವತಿ ಹೇಳಿಕೊಟ್ಟಿದ್ರಂತೆ. ಏನಾದರೂ ಕಷ್ಟಕ್ಕೆ ಬಿದ್ದಾಗ ಸಹಾಯ ಮಾಡಬೇಕು. ಆ ಮಾತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಡೆವಿಲ್ ಸಿನಿಮಾದ ಪೋಸ್ಟರನ್ನು ಹಿಡಿದು ಪ್ರಮೋಷನ್ ಕೊಡೋ ಪ್ರಯತ್ನ ವಿನೋದ್ ರಾಜ್ಕುಮಾರ್ನಿಂದ ನಡೆದಿದೆ. ಡೆವಿಲ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆ ದರ್ಶನ್ ಡೆವಿಲ್ ಸಿನಿಮಾ ಪ್ರಮೋಷನ್ ಮಾಡಿದ ವಿನೋದ್ ಇನ್ನು ಜನರಿಗೂ ಕೂಡ ಕರೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಬಂದು ನೀವು ಈ ಸಿನಿಮಾವನ್ನು ಗೆಲ್ಲಿಸಿಕೊಡ್ಬೇಕು ಅಂಥೇಳಿ ಕರೆ ಕೂಡ ನೀಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.